ಹಲೋ ಮೈ ಡಿಯರ್ ಚಿಲ್ಡ್ರನ್, ನಾನು ಬಸವರಾಜ್ ಬಳಕಲ್ದಿನಿ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಸಂಸ್ಥಾಪಕ ಅಧ್ಯಕ್ಷರು. ಮಕ್ಕಳೇ, ನಿಮಗೆ ಸೈನಿಕ್ ಎಕ್ಸಾಮ್ 2025 ಇದರಲ್ಲಿ ಗಣಿತ ವಿಭಾಗದ 4ನೇ ಪಾರ್ಟ್ ಅನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ಇದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ವತಿಯಿಂದ ಮತ್ತು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡ ಮತ್ತು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಮಸ್ಕಿ ಕೋಚಿಂಗ್ ಸೆಂಟರ್ಗಳ ಒಂದು ಸಮೂಹದ ವತಿಯಿಂದ ನಡೀತಕ್ಕಂಥ ಒಂದು ಆನ್ಲೈನ್ ಕ್ಲಾಸ್ ಇದು. ಸೊ ಇದು ವಿಶೇಷವಾಗಿ ಈ ಬಾರಿ 2025 ಏಪ್ರಿಲ್ 5ರಂದು ನಡೆಯುವಂತಹ ಸೈನಿಕ್ ಶಾಲೆಗೆ ಏನೆಲ್ಲ ಪ್ರಶ್ನೆಗಳು ಕೇಳಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಶೇಷ ಲೆಕ್ಕಗಳು ಅವು ಹಿಂದೆ ಸೈನಿಕ್ ಸ್ಕೂಲ್ ನಲ್ಲಿ ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನೇ ನಾನು ನಿಮ್ಗಾಗಿ ತಗೊಂಡು ಬಂದೇನೆ. ಓಕೆ, ಮೊದಲ ಪ್ರಶ್ನೆಗೆ ಹೋಗೋಣ. ಬಹಳಷ್ಟು ಡಿಸ್ಕಷನ್ ಏನ್ ಬೇಡ, ರೈಟ್? ಮೊದಲ ಪ್ರಶ್ನೆ ನಿಮ್ ಬೋರ್ಡ್ ಮೇಲೆ ಕಾಣ್ತಾ ಇದೆ ಈಗಾಗಲೇ, ನೋಡ್ರಿ. ತುಂಬಾ ಈಸಿ ಇರ್ತಕ್ಕಂಥ ಪ್ರಶ್ನೆ ಇದೆ. ಎಸ್, 15.125 ಇದರ ಭಿನ್ನ ರಾಶಿ ರೂಪವೇನು? 15 whole 1/25. Okay, find out the decimal form of the given fraction. Okay, very easy question. ಇಂಥ ಪ್ರಶ್ನೆಗಳನ್ನ ನೋಡಿದ ತಕ್ಷಣ ನೀವು ಆನ್ಸರ್ ಹೇಳ್ಬೋದು. ಹೇಗಂತೀರಾ ನೋಡ್ರಿ, ಈಗ 15.125 ಅಂತಂದ್ರೆ ಆಪ್ಷನ್ ದಲ್ಲಿ ನೀವು ಏನ್ ಹುಡುಕ್ಬೇಕಂದ್ರೆ 15 ಪಾಯಿಂಟ್ ಹುಡುಕ್ಬೇಕು. ನೀವು 15 ಆದ ತಕ್ಷಣ ಪಾಯಿಂಟ್ ಕೊಟ್ಟಂತ ಆಪ್ಷನ್ ಹುಡುಕ್ಬೇಕು, ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡ್ರಿ, 15 ಆದ ತಕ್ಷಣ ಪಾಯಿಂಟ್, ಇದರಲ್ಲಿ 150 ಪಾಯಿಂಟ್ ಇದೆ, 15 ಪಾಯಿಂಟ್ ಇದೆ. ಸೊ ಇಲ್ಲಿ 1504 ಇದೆ, ಇಲ್ಲಿ 1 ಪಾಯಿಂಟ್ ಇದೆ. ಸೊ ಅಂದ್ರೆ ಡೈರೆಕ್ಟ್ ಆಗಿ ಇದನ್ನ ಆಪ್ಷನ್ ಕಣ್ಣು ಮುಚ್ಚಿ ಹಾಕ್ಬೇಕು, ನೀವು ಯೋಚನೆ ಮಾಡಕ್ ಹೋಗ್ಬಾರ್ದು. ಸರ್ ಲೆಕ್ಕನ ಮಾಡಲಿಲ್ಲ, ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಮಿಶ್ರ ಭಿನ್ನ ರಾಶಿ ಕೊಟ್ಟಾಗ, when mixed fraction has been given, at that time you can answer directly. ಹೇಗಂತಂದ್ರೆ 15 whole ಅಂದ್ರೆ 15 ಪಾಯಿಂಟ್ ಮುಂದಿಂದು ನೋಡಿ 1/25 is a proper fraction. The value of proper fraction is always greater than 1. ಅಂದ್ರೆ ಒಂದು ಸಮಭಿನ್ನ ರಾಶಿಯ ಬೆಲೆ 1ಕ್ಕಿಂತ ಕಮ್ಮಿನೇ ಇರುತ್ತೆ, ಅಂದ್ರೆ ಪಾಯಿಂಟ್ 15 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಎಷ್ಟು ಬರುತ್ತೆ ಗೊತ್ತಿಲ್ಲ, ಈಗ ನಾವು ಲೆಕ್ಕ ಮಾಡೋದು ಅವಶ್ಯಕತೆ ಇಲ್ಲ. 15 ಪಾಯಿಂಟ್ ಅಂತಕ್ಕಂಥದ್ದು ಒಂದೇ ಒಂದು ಆಪ್ಷನ್ ಐತಿ, ಡೈರೆಕ್ಟ್ ಆಗಿ ಹಾಕ್ಬೋದು. ಆದ್ರೂ ನಿಮ್ಗೆ ಒಂದು ಕಲಿಸ್ಕೊಡ್ತೀನಿ ಹೇಗೆ ಮಾಡ್ಬೇಕಂತ ಹೇಳಿ. ಸಿಂಪಲ್ ಐತಿ. ಇಲ್ಲಿ 2 ರೀತಿಯಿಂದ ಇದಕ್ಕೆ ಆನ್ಸರ್ ಮಾಡ್ಬೋದು. ಒಂದು, ಇದನ್ನ ಈ ಒಂದು ಮಿಶ್ರ ಭಿನ್ನ ರಾಶಿಯನ್ನ ವಿಷಮಕ್ಕೆ ಕನ್ವರ್ಟ್ ಮಾಡಿಕೊಂಡು ಭಾಗಾಕಾರ ಮಾಡಬೇಕು. ಒಂದು, ಇಲ್ಲ ಅಂದ್ರೆ ಈ 15 ಪಾಯಿಂಟ್ ಅಷ್ಟೇ ಹಿಡ್ಕೊಂಡು 1/25 ಅಷ್ಟೇ ನೀವು ಏನ್ ಮಾಡ್ಬೋದು, ದಶಮಾಂಶ ತಗೊಂಡ್ ಬಂದು 2 ಕೂಡಿಸ್ಬೇಕಾಗತ್ತೆ. ಓಕೆ, ನಿಮ್ಗೆ ಯಾವ್ದು ಈಜಿ ಆಗುತ್ತೋ ಅದನ್ನ ನೀವು ಮಾಡ್ಬೋದು. ನೋಡ್ರಿ, ಈಗ 15 × 25 ಮಾಡೋಣ. 25 × 15 ಗುಣಿಸೋಣ. 15 5 75 ಕ್ಯಾರಿ 7 ತಗೊಳಮು. ಓಕೆ, 15 30, 30 + 7 37, 375. ಅದಕ್ಕೆ 1 ಕೂಡಿಸ್ರಿ, 6 7 3 ಆಯ್ತು. ಅಂದ್ರೆ 376 ಆಯ್ತು. ಅದಕ್ಕೆ ಎಷ್ಟರಲ್ಲೇ ಭಾಗಿಸ್ಬೇಕಂದ್ರೆ ನಾವು 25ರಲ್ಲೇ ಭಾಗಿಸ್ಬೇಕು. ನೋಡ್ರಿ, ಈಗ 25 1 25, ಇಲ್ಲಿ 7ರಲ್ಲಿ 5 ಹೋದ್ರೆ 2 ಉಳಿತು, 3ರಲ್ಲಿ 2 ಹೋದ್ರೆ 1 ಉಳಿತು. ನೆಕ್ಸ್ಟ್ 6 ತಗೊಳ್ರಿ, 126 ಆಯ್ತು. 25 4 100, 25 5 125. ಎಸ್, ಸೊ ಇಲ್ಲಿ ಎಷ್ಟು ಉಳಿತು ನೋಡ್ರಿ, 6ರಲ್ಲಿ 5 ಹೋದ್ರೆ 1 ಉಳಿತು, ಇಲ್ಲಿ 0, ಇಲ್ಲಿ 0. ಈಗ ಭಾಗಾಕಾರ ಲೆಕ್ಕ ಮುಗಿತು. ಮುಂದುವರಿಸ್ಬೇಕಂದಾಗ ಅಲ್ಲಿ ದಶಮಾಂಶ ಸ್ಟಾರ್ಟ್ ಆಗ್ತತಿ. ಈಗ ಒಂದು ಪಾಯಿಂಟ್ ಕೊಟ್ರೆ ಒಂದು 0 ತೆಗೆದುಕೊಳ್ಳಬಹುದು. 10 ಆಯ್ತು. ಈಗ 25 ಮಗೆ 10 ಬರಲ್ಲ, ಸಣ್ಣದಾಯ್ತು, ಇನ್ನೂ ಸಂಖ್ಯೆ ಬೇಕಾಯ್ತು. ಏನ್ ಮಾಡೋದು, ಒಂದು 0 ಕೊಟ್ಟು ಒಂದು 0 ತಗೋಬಹುದು. 25 ಎಷ್ಟಲೇ 100, 25 4 100. ಓಕೆ, 0 0 0 ಬಂತಲ್ಲ. 15.04 ಆನ್ಸರ್ ಬಂತು. ಇದು ಒಂದ್ ರೀತಿ ಆಯ್ತು. ನೋಡ್ರಿ, ಕೇಳಬಹುದು ನಾಳೆ 15.125 ಇದು ಯಾವ ಭಿನ್ನ ರಾಶಿ? ವಾಟ್ ಟೈಪ್ ಆಫ್ ಫ್ರಾಕ್ಷನ್ ಇಟ್ ಈಸ್? ಇಟ್ ಈಸ್ ಮಿಕ್ಸ್ಡ್ ಫ್ರಾಕ್ಷನ್. ಮತ್ತೇನ್ ಕೇಳಬಹುದು, ಹೌ ಡು ಯು ಕನ್ವರ್ಟ್ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ಇಂಪ್ರಾಪರ್? ಅಂದ್ರೆ ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿ ಹೇಗೆ ನೀವು ಕನ್ವರ್ಟ್ ಮಾಡ್ತೀರಿ, ಹೇಗೆ ಬದಲಾಯಿಸ್ತೀರಿ? ಸಿಂಪಲ್ ಐತಿ. 25 ಮತ್ತು 15 ಗುಣಿಸ್ರಿ, 1 ಪ್ಲಸ್ ಮಾಡ್ರಿ. ಅವಾಗ ಏನಾಯ್ತು,
376 ಡಿವೈಡ್ ಬೈ 25 ಬರೆದ್ರೆ ಅದು ವಿಷಮ ಭಿನ್ನ ರಾಶಿ ಆಗ್ತೈತಿ. ಇದು ಯಾವ ಭಿನ್ನ ರಾಶಿ ಅಂತ ಕೇಳ್ಬೋದು. ಇದನ್ನ ದಶಮಾಂಶಕ್ಕೆ ಕನ್ವರ್ಟ್ ಮಾಡಂತ ಕೇಳಿದ್ದಾರೆ, ಹೌದಾ? ಇದ್ರ ವ್ಯಾಲ್ಯೂ ಎಷ್ಟು ದಶಮಾಂಶ ಅಂತ ಕೇಳಬಹುದು, ರೈಟ್? ಸೊ ಹೀಗೆ ಇದು ನಿಮಗ ಸಾಂಪ್ರದಾಯಿಕವಾಗಿ ಮಾಡಿರ್ತಕ್ಕಂಥ ಒಂದು ಮೆಥಡ್ ಎಲ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ನಾನೀಗ ಹೊರಡ್ತಾ ಇದ್ದೇನೆ. ಎಸ್, ಮುಂದಿನ ಪ್ರಶ್ನೆ ಹೋದಾಗ ನೋಡಿ, ಇಲ್ಲೊಂದು ನಮಗೊಂದು ವಿಶೇಷವಾಗಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ 2025ರಲ್ಲಿ ಈ ಒಂದು ಮಾರ್ಚ್ 23ಕ್ಕೆ ಡೇಟ್ ಬರ್ಕೊಂಡ್ಬಿಡ್ರಿ. ನೋಡಿ, ಡೇಟ್ ಹಾಕಿದ್ದಾರೆ ನಮ್ಮಲ್ಲಿ. ಓಕೆ, ಬರೀತೀನಿ ನಾನೇ. ಮಾರ್ಚ್ 23, ಎಸ್ 23 ಮಾರ್ಚ್ 2025ಕ್ಕ ಒಂದು ಎಕ್ಸಾಮ್ ಮಾಡ್ತಾ ಇದ್ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿ. ಆ ಎಕ್ಸಾಮ್ ಎದಕ್ ಮಾಡ್ತೀವಿ ಅಂತಂದ್ರೆ, ಪ್ರತಿಭಾವಂತ ಮಕ್ಕಳಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲು ಮಾಡ್ತೀವಿ ಮತ್ತು ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ಲಿಕ್ಕೆ ಮಾಡ್ತಾ ಇದ್ವಿ. ನಮ್ಮ ಮಕ್ಕಳ ಸಾಮರ್ಥ್ಯ ಏನು, ನಮ್ಮ ಮಕ್ಕಳು ಎಷ್ಟು ಓದ್ಯಾರ, ನಾವು ಇನ್ನೂ ಅವರಿಗೆ ಪ್ರಾಥಮಿಕ ಹಂತದಲ್ಲಿ ಏನು ಫೌಂಡೇಶನ್ ಹಾಕ್ಬೇಕು ಅಂತಕ್ಕಂಥ ವಿಚಾರಕ್ಕೋಸ್ಕರ ಒಂದು ಜೀನಿಯಸ್ ಅವಾರ್ಡ್ ಅನ್ನು ಮಾಡ್ತಾ ಇದ್ದೀವಿ. ಇದನ್ನು ಯಾರೆಲ್ಲ ಬರೀಬಹುದು ಅಂತಂದ್ರೆ, ಎಟ್ ಪ್ರೆಸೆಂಟ್ ದೋಸ್ ಹೂ ಆರ್ ಸ್ಟಡಿಂಗ್ 4th ಸ್ಟ್ಯಾಂಡರ್ಡ್, ಓಕೆ, ದೇ ಹ್ಯಾವ್ ಟು ಅಪ್ಲೈ, ದೇ ಹ್ಯಾವ್ ಟು ರಿಜಿಸ್ಟರ್ ದೇರ್ ನೇಮ್. ಅವರು ಅವ್ರ ಹೆಸರನ್ನ ನೋಂದಣಿ ಮಾಡಿಸ್ಬೇಕು. ಫಸ್ಟ್ ಇಲ್ಲೊಂದು ಸ್ಕ್ಯಾನ್ ಮಾಡ್ರಿ. ಸ್ಕ್ಯಾನ್ ಮಾಡಿದ್ಮೇಲೆ ನಿಮ್ಗೆ ಅದೆಲ್ಲ ಡೀಟೇಲ್ಸ್ ಕೇಳ್ತೈತಿ, ಎಂಟ್ರಿ ಮಾಡ್ರಿ, ನಮಗೆ ಅದನ್ನ ಕಳಿಸ್ಕೊಡ್ಬೋದು. ಇಲ್ಲ ಅಂತಂದ್ರೆ ಈಗ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕೆಳಗಡೆ ಈ ಸದ್ಯ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತೈತಲ್ಲ, ಅದ್ರ ಕೆಳಗಡೆ ನಿಮ್ಗೊಂದು ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಅನ್ನು ನೀವು ಟಚ್ ಮಾಡ್ರಿ, ಅಲ್ಲಿ ಗೂಗಲ್ ಫಾರ್ಮ್ ಓಪನ್ ಆಗುತ್ತಾ, ಅಲ್ಲಿ ನಿಮ್ಮ ಮಗನ ಹೆಸರು, ತಂದೆ ಹೆಸರು, ಒಂದ್ ಸ್ವಲ್ಪ ಮಾಹಿತಿ ಇರುತ್ತೆ. ನೆಕ್ಸ್ಟ್ ಅಂತ ಹೊಡೆದ್ರೆ ನಿಮಗೆ ಸ್ಕ್ಯಾನ್ ಬರುತ್ತೆ. 100 ರೂಪೀಸ್ ಇದಕ್ಕೆ ನೀವು ಪೇ ಮಾಡಿದ್ರೆ ನೀವು ರಿಜಿಸ್ಟರ್ ಆದಾಗ 4ನೇ ತರಗತಿ ಮುಗಿಸಿ 5ನೇ ತರಗತಿ ಬಂದಂತ ಮಕ್ಕಳು ಈ ತರ ತಮ್ಮ ಹೆಸರನ್ನ ಅಡ್ವಾನ್ಸ್ ಆಗಿ ನೋಂದಣಿ ಮಾಡ್ಬೇಕಾಗತ್ತ. ಇಲ್ರಿ ಸರ್ ನಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ಈ ನಂಬರ್ ನೀವು ಕಾಲ್ ಮಾಡ್ಬೋದು. 9449771212 ನಂಬರಿಗೆ ಕಾಲ್ ಮಾಡ್ರಿ, ಅಥವಾ 99002062 ನಂಬರ್ಗೆ ಕಾಲ್ ಮಾಡ್ರಿ. ಇಲ್ಲ ಅಂದ್ರೆ 7676879976 ಈ ನಂಬರಿಗೆ ಕೂಡ ಕಾಲ್ ಮಾಡಿ ನಿಮ್ಮ ಮಕ್ಕಳ ಹೆಸರನ್ನ ನೋಂದಣಿ ಮಾಡಿಸಬಹುದು. ಓಕೆ, ಎಲ್ರಿಗೆ ಅರ್ಥ ಆಗಿದೆ. ಮತ್ತು ಡೇಟ್ ಮಾರ್ಚ್ 23 ಅಂತ ನೆನಪಿಟ್ಟುಕೊಡ್ರಿ, ರೈಟ್? ಮುಂದಿನ ಪ್ರಶ್ನೆ ನೋಡಿ, ಇದನ್ನು ಕೂಡ ಒಂದು ಸೈನ್ಸ್ ಸ್ಕೂಲ್ ಎಕ್ಸಾಮ್ ದಲ್ಲಿ ಕೇಳಿದ್ದಾರೆ. ಎಸ್, ನೋಡು ಒಂದ್ಸಲ ಪ್ರಶ್ನೆಗೆ. ಎಸ್, 21.707ಕ್ಕೆ ಎಷ್ಟನ್ನು ಕೂಡಿಸಿದರೆ, ಪ್ರಶ್ನೆ ಸ್ಪಷ್ಟವಾಗಿ ಓದ್ಬೇಕು, ಎಷ್ಟನ್ನು ಕೂಡಿಸಿದರೆ 29.053 ಬರುತ್ತದೆ? 4ಕ್ಕೆ ಎಷ್ಟು ಕೂಡಿಸಿದ್ರೆ 7 ಬರುತ್ತಾ? 4ಕ್ಕೆ ಎಷ್ಟು ಕೂಡಿಸಿದ್ರೆ 7 ಬರುತ್ತ ಅಂದ್ರೆ 7ರಲ್ಲಿ ನೋಡಿ, 4ಕ್ಕೆ ಎಷ್ಟು ಕೂಡಿಸಿದ್ರೆ ಬರುತ್ತಪ್ಪ? 7ರಲ್ಲಿ 4 ಕಳೆದು ಬಿಡ್ರಿ, ಉತ್ತರ ಸಿಗುತ್ತಾ? 3 ಕೂಡಿಸಿದ್ರೆ ಬರುತ್ತಾ? ನೋಡಿ, 4ಕ್ಕೆ ಎಷ್ಟು ಕೂಡಿಸಿದ್ರ 3 ಕೂಡಿಸಿದ್ರೆ 7 ಬರುತ್ತಾ? ಅಂದ್ರೆ ಆ ಮೊತ್ತದಲ್ಲಿ ಒಂದು ಸಂಖ್ಯೆ ಕೊಟ್ಟರಲ್ಲ, ಆ ಸಂಖ್ಯೆನ ಕಳಿಬೇಕು. ಒಂದು ಈಸಿ ಮೆಥಡ್, ಸಣ್ಣ ಸಣ್ಣ ಸಂಖ್ಯೆ ತಗೊಂಡು ನೀವು ಪ್ರಯೋಗ ಮಾಡ್ಕೋಬೇಕು ಗಣಿತದಲ್ಲಿ. ಓಕೆ, ಯು ಹ್ಯಾವ್ ಟು ಪ್ಲೇ ವಿತ್ ನಂಬರ್ಸ್. ಪ್ಲೇಯಿಂಗ್ ವಿತ್ ನಂಬರ್ಸ್ ಈಸ್ ಕಾಲ್ಡ್ ಮ್ಯಾಥಮೆಟಿಕ್ಸ್. ಸಂಖ್ಯೆಗಳೊಂದಿಗೆ ಆಟ ಆಡೋದೇ ಒಂದು ಗಣಿತ ಅನ್ಕೊಂತೀವಿ ನಾವು. ಓಕೆ, ರೈಟ್? ನೋಡಿ, ಇಲ್ಲಿ 21.707ಕ್ಕೆ ಎಷ್ಟನ್ನು ಕೂಡಿಸಿದರೆ ಉತ್ತರ ಇಷ್ಟು ಬರುತ್ತಂದ್ರೆ ಇದರಲ್ಲಿ ಇದನ್ನು ಕಳೆದು ಬಿಡ್ರಿ. ಸಿಂಪಲ್ ಮೊತ್ತ, ಅದು 2 ಸಂಖ್ಯೆನ ಕೂಡಿಸಿ ಬಂದಂತ ಮೊತ್ತ ಇದು. ಓಕೆ, 29.053. ಇದರಲ್ಲಿ ಯಾವ್ದು ಕಳಿಬೇಕು? 21.707 ಕಳಿಬೇಕು. ಯಾಕೆ ಕಳಿಬೇಕು ಅಂತಂದ್ರೆ ನೋಡ್ರಿ, ಇದಕ್ಕೆ ಎಷ್ಟು ಕೂಡಿಸಿದ್ರೆ ಉತ್ತರ ಇಷ್ಟು ಬರ್ತದ ಗೊತ್ತಾಗ್ಬೇಕಂದ್ರ ಇದರಲ್ಲಿ ಅದನ್ನ ಕಳೆದು ಬಿಟ್ರೆ ಇನ್ನೊಂದು ಸಂಖ್ಯೆ ಸಿಕ್ಬಿಡುತ್ತೆ ನಿಮ್ಗೆ. ಎಸ್, 13ರಲ್ಲಿ 7 ಕಳೆದ್ರ 6 ಐತಿ. ಓಕೆ, 5ರಲ್ಲಿ 1 ಕಳೆದ್ರ 4. ಎಸ್, ಇಲ್ಲಿ 10ರಾಗಿ 7 ಕಳೆದ್ರ 3 ಉಳಿತೈತಿ. ಈ ಪಾಯಿಂಟ್ ಸ್ಟ್ರೈಟ್ ಆಗಿ ಪಾಯಿಂಟ್ ಕೊಡ್ರಿ. 9ರಲ್ಲಿ 1 ಮತ್ತು 1 2 ಕಳೆರಿ, ಎಷ್ಟು ಉಳಿತು? 7 ಉಳಿತೈತಿ, ಹೌದಾ? 0 ಅಂದ್ರೆ 7.346. 7.346 7.346. ಓಕೆ, 1ನೇ ಆಪ್ಷನ್ ಸರಿ ಆಗ್ತೈತಿ. ಇಲ್ಲಿ ಎಷ್ಟೆಲ್ಲ ಹೆಂಗೆಲ್ಲ ಪ್ರಶ್ನೆ ಮಾಡಬಹುದು. 21.705ಕ್ಕೆ ಎಷ್ಟನ್ನು ಕೂಡಿಸಿದರೆ ಇದರಿಂದ ಎಷ್ಟನ್ನು ಕಳೆದ್ರೆ ಉತ್ತರ ಬರ್ತಾ ಅಂತ ಬರ್ತಾ, ಅವಾಗ ಎರಡನ್ನು ಕೂಡಿಸಿ ಹೋಗಿ ನೀವು. ಓಕೆ, ಎಷ್ಟನ್ನು ಕೂಡಿಸಿದರೆ ಇದಕ್ಕೆ ಎಷ್ಟು ಗುಣಿಸಿದ್ರೆ ಇಷ್ಟು ಬರ್ತಾ, ಎಷ್ಟು ಭಾಗಿಸಿದ್ರೆ ಇಷ್ಟು ಬರ್ತಾ, ಈ ತರ ಒಂದಿಷ್ಟು ಪ್ರಶ್ನೆಗಳು ಬರ್ತಾವ. ಇವೆಲ್ಲ 100% ಫಿಕ್ಸ್ ಕ್ವಶನ್ಸ್ ಇವು. ಎಷ್ಟು ಸಿಂಪಲ್ ಇತ್ತು ನೋಡ್ರಿ. ಇದಕ್ಕೆ ಎಷ್ಟು ಕೂಡಿಸಿದ್ರೆ ಇಷ್ಟು ಬರ್ತಂದ್ರೆ ಇದನ್ನು ಕಳೆದು ಬಿಡುದು, ಕಳೆ ಲೆಕ್ಕ. ಕಳೆ ಲೆಕ್ಕವನ್ನು ಅವ್ರು ಈ ರೀತಿಯಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಹೌದಾ? ವಾಟ್ ಶುಡ್ ಬಿ ಆಡೆಡ್ ಟು 21.707 ಟು ಗೆಟ್ 29.053? ಜಸ್ಟ್ ಯು ಹ್ಯಾವ್ ಟು ಸಬ್ಸ್ಟ್ರಾಕ್ಟ್
ದಿಸ್ ನಂಬರ್ ಫ್ರಮ್ ದಿಸ್. ಓಕೆ, ಅಂದ್ರೆ ಪ್ರಶ್ನೆಯನ್ನ ಸರಳವಾಗಿ ಓದಿದ್ರೆ ಒಂದಿಷ್ಟು ನೀವು ಗೆದ್ದಂಗ. ಅದರಲ್ಲಿ ಗಣಿತದ ಪ್ರಶ್ನೆ ಇರಲಿ, ಯಾವುದೇ ಪ್ರಶ್ನೆ ಇರಲಿ, ಪ್ರಶ್ನೆ ಅಂದಾಗ ಹೆದರಬಾರ್ದು. ಫಸ್ಟ್ ಯು ಹ್ಯಾವ್ ಟು ರೀಡ್ ಕ್ಲಿಯರ್ಲಿ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ದೆನ್ ಸ್ಟಾರ್ಟ್ ಏನ್ ಮಾಡಬೇಕು, ವಾಟ್ ಟು ಡೂ. ಓಕೆ, ವಿತ್ ದ ಹೆಲ್ಪ್ ಆಫ್ ದಿ ಗಿವನ್ ಡಾಟರ್ಸ್, ಕೊಟ್ಟಂತ ಎರಡೇ ಸಂಖ್ಯೆ. ಓಕೆ, ಅದನ್ನ ಏನ್ ಮಾಡ್ಬೇಕು, ನಾವು ಏನ್ ಮಾಡಿದ್ರೆ ಉತ್ತರ ಬರ್ತಂತ ಸುಮ್ಮನೆ ಪೆನ್ ತೊಣಿಕೆ ಏನೋ ಮಾಡೋದಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಫಸ್ಟ್ ನಿಮ್ಮ ಬುದ್ಧಿಯಲ್ಲಿ ಅದು ಏನ್ ಮಾಡ್ಬೇಕಂತ ಯೋಚನೆ ಮಾಡಿದ ನಂತರ ನೀವು ಪೆನ್ನಿಗೆ ಕೆಲಸ ಕೊಡ್ಬೇಕು. ಅರ್ಥ ಆಗಿ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಎಸ್ ಮಕ್ಕಳಿಗೆ ನೆನಪಿಟ್ಕೊಡ್ರಿ, ಆತ್ಮೀಯ ಪಾಲಕರೇ, ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ, ಇದು ನಮ್ಮ ಸಿಂಧನೂರಿನ ಅಧಿಕೃತ ಒಂದು ಬ್ರಾಂಚು. ಸೊ ಇಲ್ಲಿ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, ಕಿತ್ತೂರು, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಲ್ಲಾ ತರಬೇತಿಯನ್ನು ಕೂಡ ನಾವು ಧಾರವಾಡದಲ್ಲಿ ಆರಂಭಿಸಿದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ 9743025830 ಅಥವಾ ನನ್ನ ನಂಬರ್ 94497712 ನಂಬರ್, ಇದು ಮಲ್ಲಿಕಾರ್ಜುನ್ ಸರ್ ನಂಬರ್ 99002062 ನಂಬರ್. ಯಾವ್ದಾದ್ರು ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಪ್ರವೇಶವನ್ನು ತೆಗೆದುಕೊಳ್ಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಎಷ್ಟು ಸರಳ ಐತೆ ನೋಡ್ರಿ. 25.43 ಇಂಟು 4.61 ಇದು ಗುಣಾಕಾರ ಲೆಕ್ಕ. ತುಂಬಾ ಈಸಿ ಇರ್ತಕ್ಕಂಥ ಲೆಕ್ಕ. ಓಕೆ, ನೋಡೋಣ. ದಶಮಾಂಶ ಗುಣಾಕಾರ ಮಾಡಿ ಪಾಯಿಂಟ್ ಅನ್ನು ಕೊಡ್ಬೇಕು ನಾವು. ಎಸ್, ನೋಡೋಣ. 25.43 4.61. ಓಕೆ, ನಾವು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಬಿಡಮ್. ಐತಿ ಬಟ್ ಮನಸ್ಸಿನ ಇಟ್ಕೋರಿ ಇಲ್ಲ ಅಂತ ಹೇಳಿ. ಓಕೆ, ಗುಣಾಕಾರ ಮಾಡೋಣ. 1 3 3, 1 4 4, 1 5 5, 1 2 2. ಎಸ್, ಒಂದರಲ್ಲಿ ಯಾವುದೇ ಸಂಖ್ಯೆ ಕೊಡಿಸಿದ್ರೆ ಅಷ್ಟೇ ಬರುತ್ತೆ. ಓಕೆ, ಈಗ ಇದು ಮುಗಿತು. ಈಗ ಹಂಗಾಗಿ ಇಲ್ಲಿ ಪ್ಲಸ್ ಹಾಕೋಣ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 6 3 18 ಕ್ಯಾರಿ 1, 6 4 24, 1 ಕೂಡಿಸಿರಿ 25 ಕ್ಯಾರಿ 2, 6 5 30, 30 2 ಕೂಡಿಸಿರಿ 32 ಕ್ಯಾರಿ 3, 6 7 12 3 15. ಎಸ್, ಓಕೆ, ಇದು ಮೊದಲ 30. ನೆಕ್ಸ್ಟ್ ಈಗ 6 ಮುಗಿತು. ನೆಕ್ಸ್ಟ್ 4ರಲ್ಲಿ 1 ಟೈಮ್ ಗುಣಿಸ್ಬಿಡೋಣ. ಓಕೆ, 4 3 12 ಸಪ್ರೇಟ್ ಕೊಟ್ಕೊಂಡ್ಬಿಡ್ರಿ. ಹಿಂಗ ಕ್ಯಾರಿ 1, 4 4 16, 16 1 ಕೂಡಿಸಿರ 17 ಕ್ಯಾರಿ 1. ನೆಕ್ಸ್ಟ್ 4 5 21, 21 ಕ್ಯಾರಿ 2. ಎಸ್, 4 2 8, 8 2 ಕೂಡಿಸಿರ 10. ನೋಡಿ, ಇಲ್ಲಿ ಗೊಂದಲ ಮಾಡ್ಕೋಬೇಡ್ರಿ, 0 ಕೊಟ್ಟು 1 ಬರೀರಿ. ಎಸ್, ಸೊ ಈಗ 3ಕ್ಕೆ 3 ಬರೀರಿ. 4 8 12 ಕ್ಯಾರಿ 1, 5 5 10, 12 13 ಆಯ್ತು ಕ್ಯಾರಿ 1. ಎಸ್, ಇಲ್ಲಿ ನೋಡ್ರಿ, 7 1 3 10 1 12 ಕ್ಯಾರಿ 1, 5 1 2 7 1 1. ಗುಣಾಕಾರ ಮಾಡಿದ್ವಿ. ಪಾಯಿಂಟ್ ಕೊಡೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಮ್ಯಾಲಿನ ಸಂಖ್ಯೆಯಲ್ಲಿ ಪಾಯಿಂಟ್ ಆದ್ಮೇಲೆ 1 2 ಏನು ಡಿಜಿಟ್ ಅದಾವು. ಇಲ್ಲಿ ಕೆಳಗಿನ ಸಂಖ್ಯೆಯಲ್ಲಿ 1 ಮತ್ತು 2 ಅಂದ್ರೆ ಪಾಯಿಂಟ್ ಆದ್ಮೇಲೆ 1 2 3 4 ಸಂಖ್ಯೆಗಳು ಅದಾವು. ಸೊ ಹಂಗಾಗಿ 4 ಅಂಕಿ ಬಿಟ್ಟು ಪಾಯಿಂಟ್ ಕೊಡ್ಬೇಕು. 1 2 3 4 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟಿವಿ. ಅದು 117.2323 ನಂಬರ್ ಬಂತು. 117.2323 ಈಸಿ ಆಗಿದೆ. ಎಸ್, ನೋಡಿ, ಇಲ್ಲಿ ಏನು ಕೂಡ್ಸು ಲೆಕ್ಕ ಕೇಳಬಹುದು, ಕಳೆ ಲೆಕ್ಕ ಕೇಳಬಹುದು, ಗುಣಾಕಾರ ಕೇಳ್ಯಾರ, ಭಾಗಾಕಾರ ಕೇಳಬಹುದು. ಹೌದಾ? ಪ್ರಶ್ನೆನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡ್ರಿ. 1 ನಿಮಿಷದಲ್ಲಿ ನೀವು ಉತ್ತರವನ್ನು ಕಂಡಿಡ್ತಕ್ಕಂಥ ಅವಶ್ಯಕತೆ ಇರ್ತೈತಿ. ಓಕೆ, ರೈಟ್. ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೊಡೋಣ. ಮುಂದಿನ ಪ್ರಶ್ನೆ, ಓಕೆ, ಗೊತ್ತಿರಲಿ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗುಡ್ದೂರಲ್ಲಿ ಕೂಡ ನಮ್ಮ ಬ್ರಾಂಚ್ ಇದೆ. ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಹೆಸರಲ್ಲಿ ಗುಡ್ದೂರಲ್ಲಿ ಮಸ್ಕಿ ಹತ್ರ ಗುಡ್ದೂರಲ್ಲಿ ಬ್ರಾಂಚ್ ಇದೆ. ಸೊ ಅಲ್ಲಿ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಅನ್ನ ನಾವು 33 ಮಾರ್ಚ್ 30ಕ್ಕೆ ಅಲ್ಲಿ ನಾವು ಪರೀಕ್ಷೆ ಮಾಡ್ತಾ ಇದ್ವಿ. ಆ ಪರೀಕ್ಷೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಈ ನಂಬರಿಗೆ ಕಾಲ್ ಮಾಡಬಹುದು. 8217650718 ಅಂತ ರಾಮಕೃಷ್ಣ ಸರ್ ಇರ್ತಾರೆ, ಅವ್ರಿಗೆ ಕಾಲ್ ಮಾಡ್ರಿ. ಸಂಪೂರ್ಣ ಆ ಪರೀಕ್ಷೆ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ. ಇದಕ್ಕೂ ಕೂಡ ರಿಜಿಸ್ಟರ್ ಮಾಡ್ಬೇಕಾಗ್ತೈತಿ. ಓಕೆ, ರೈಟ್. ಈಗ ಮುಂದಿನ ಪ್ರಶ್ನೆ. ಎಸ್, 5.675 1.327 ರ ಮೊತ್ತದಿಂದ 8.362 ಮತ್ತು 7.942 ರ ವ್ಯತ್ಯಾಸವನ್ನು, ಇದರ ವ್ಯತ್ಯಾಸವನ್ನು ಕಳೆಯಿರಿ. ನೋಡ್ರಿ, ಇದರ ಮೊತ್ತ ಒಂದು ಕೆಲಸ, ಇದರ ವ್ಯತ್ಯಾಸ ಇನ್ನೊಂದು ಕೆಲಸ. ನೆಕ್ಸ್ಟ್ ಕಳಿಬೇಕಂತ
ಅಂದ್ರೆ 3 ಕ್ರಿಯೆಗಳದಾವ ಇಲ್ಲಿ. ಲೆಕ್ಕ 3 ಕ್ರಿಯೆ ಅದಾವ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇದೇ ತರ ಪ್ರಶ್ನೆಗಳು ಬರೋದು. ನೋಡ್ರಿ, ಮೊದಲನೇದು ಏನಿದೆಪ್ಪ ಅಂದ್ರ ಇದರ ಮೊತ್ತದಿಂದ ಅಂತಂದ್ರೆ ಕೂಡಿಸ್ಬೇಕು ನಾವು. 5.675 ಇಲ್ಲಿ 1.327 ಇದರ ಮೊತ್ತದಿಂದಪ್ಪ ಅಂದ್ರೆ ಕೂಡಿಸ್ಮೇಲೆ ನಮಗೆ ಮೊತ್ತ ಸಿಗ್ತೈತಿ. ಎಸ್, 5 1 7 12 ಕ್ಯಾರಿ 1 10 ಆಯ್ತು, ಕ್ಯಾರಿ 1 6 4 10 ಆಯ್ತು, ಕ್ಯಾರಿ 1 ಪಾಯಿಂಟ್ ಕೊಡ್ರಿ, 5 1 2 7 ಆಯ್ತು. ನೋಡಿ ಇನ್ನೊಂದ್ಸಲ ಕೂಡಿಸ್ರಿ. 5 1 7 12 ಕೈಲ 1 7 2 9 1 10 ಕ್ಯಾರಿ 1 6 3 9 1 10 ಕ್ಯಾರಿ 1 5 1 2 ಎಸ್, ಇದು ನಮ್ಗೆ ಏನ್ ಸಿಕ್ತಪ್ಪ ಅಂದ್ರೆ ಮೊತ್ತ ಸಿಕ್ತು. ಮೊತ್ತದಿಂದ ಇದರ ವ್ಯತ್ಯಾಸವನ್ನು, ವ್ಯತ್ಯಾಸ ಅಂದ್ರೆ ಕಳಿಬೇಕು, ಅಂತರ ಅಂದ್ರೆ ಕಳಿಬೇಕು, ಎಷ್ಟು ದೊಡ್ಡದು ಅಂದ್ರೆ ಕಳಿಬೇಕು, ಎಷ್ಟು ಸಣ್ಣದು ಅಂದ್ರೂ ಕಳಿಬೇಕು. ಕಳಿಬೇಕಾದಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳಿಬೇಕು. ರೈಟ್? ಎಸ್, ಈಗ ದೊಡ್ಡ ಸಂಖ್ಯೆ ಅಂದ್ರೆ 8.362 7.942 ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಇದರ ವ್ಯತ್ಯಾಸವನ್ನು, ವ್ಯತ್ಯಾಸ ಅಂದ್ರೆ ಕಳಿಬೇಕು, ಡಿಫ್ರೆನ್ಸ್ ಹೌ ಟು ಫೈಂಡ್ ಔಟ್. ರೈಟ್? 2ರಲ್ಲಿ 2 ಕಳೆದ್ರೆ 0, 6ರಲ್ಲಿ 4 ಕಳೆದ್ರೆ 2, ಇಲ್ಲಿ ಚಿಕ್ಕ ಸಂಖ್ಯೆ ಐತಿ 13 ಕ್ಯಾರಿ ತಗೋರಿ, 13ರಲ್ಲಿ 9 ಕಳೆದ್ರ 4, ಈ ಪಾಯಿಂಟ್ ಸ್ಟ್ರೈಟ್ ಆಗಿ ಪಾಯಿಂಟ್ ಕೊಡ್ರಿ, 8ರಲ್ಲಿ ಈ 8 ಕಳೆದ್ರ 0. ನೋಡ್ರಿ, ಇದು ಮೊತ್ತ, ಇದು ವ್ಯತ್ಯಾಸ. ಇದರ ಮೊತ್ತದಿಂದ ವ್ಯತ್ಯಾಸವನ್ನು ಕಳಿಬೇಕಂತ. ಏನಿದೆ ಮೊತ್ತ? 7.002 ಐತಿ. ವ್ಯತ್ಯಾಸ ಎಷ್ಟೈತಿ? 0.420 ಐತಿ ವ್ಯತ್ಯಾಸ. ಇದರ ಮೊತ್ತದಿಂದ ಇದರ ವ್ಯತ್ಯಾಸವನ್ನ ಕಳೀರಿ ಅಂದ್ರೆ ಕಳಿಬೇಕು, ಕೂಡಿಸ್ರಿ ಅಂದ್ರೆ ಕೂಡಿಸ್ಬೇಕು, ಅಲ್ಲಿ ಅದರ ವರ್ಗ ತೆಗೀರಿ, ಅದರ ಘನ ಕಂಡಿಡೀರಿ, ಏನೆಲ್ಲ ಕೇಳ್ಬೋದು. ಅದಕ್ಕೆ ಪ್ರಶ್ನೆಯನ್ನ ಮೊದಲ ಒಂದೇ ಫಸ್ಟ್ ನಡ್ಕೊಂಡು ಕೊನೆಯವರೆಗೆ ಕಂಪ್ಲೀಟ್ಲಿ ಕ್ವಶನ್ ಓದ್ಬೇಕು ನೀವು. ರೈಟ್? ವ್ಯತ್ಯಾಸ ತೆಗೋಣ. 2ರಲ್ಲಿ 0 ಕಳೆದ್ರೆ 2, ಇಲ್ಲಿ 10ರಲ್ಲಿ 2 ಕಳೆದ್ರೆ 8, ಎಸ್ ಕ್ಯಾರಿ ಕೊಡ್ರಿ, 10ರಾಗ 5 ಕಳೆದ್ರೆ 5, ಪಾಯಿಂಟ್ಗೆ ಪಾಯಿಂಟ್, 7ರಲ್ಲಿ 1 ಕಳೆದ್ರೆ 6. ಇದು ಆನ್ಸರ್. 6.582 6.582 ಒಂದನೇ ಆಪ್ಷನ್ ರೈಟ್. ಇಲ್ಲಿ 3 ಕ್ರಿಯೆಗಳದಾವು. ಇದರ ಮೊತ್ತದಿಂದ ಇದರ ವ್ಯತ್ಯಾಸವನ್ನು ಕಳೀರಿ ಅಂದ ನಾವು ಮೊದಲು ಕೂಡಿಸ್ತೀರಿ ಇವೆರಡು ಸಂಖ್ಯೆ. ಯಾಕ? ಮೊತ್ತದಿಂದ ಅಂದ್ರೆ ಕೂಡಿಸ್ಬೇಕು, ವ್ಯತ್ಯಾಸವನ್ನ ಮತ್ತೆ ಕಳ್ಕೋರಿ. ಮೊತ್ತ ಇದು ವ್ಯತ್ಯಾಸ, ಆಮೇಲೆ ಕಳೀರಿ ಅಂತಾನೆ ಮತ್ತೆ. ಹೌದಾ? ಈ ತರ 100% ಇದೇ ತರ ಪ್ರಶ್ನೆಗಳು ಬರ್ತವೆ. ಓಕೆ, ಇಂಥ ಒಂದಿಷ್ಟು ಪ್ರಶ್ನೆನ ಕಂಠಪಾಠ ಮಾಡಿ. ದಶಮಾಂಶದಲ್ಲಿ ಕೂಡಿಸೋದು, ಕಳೆದು, ಗುಣಾಕಾರ, ಭಾಗಾಕಾರ, ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ, ಏರಿಕೆ ಕ್ರಮ, ಇಳಿಕೆ ಕ್ರಮ. ಹೌದಾ? ಕನ್ವರ್ಷನ್ ಕೇಳಬಹುದು. ದಶಮಾಂಶದಿಂದ ಭಿನ್ನರಾಶಿ, ಭಿನ್ನರಾಶಿಯಿಂದ ದಶಮಾಂಶ. ರೈಟ್? ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ಒಂದು ವಿಷಯ ನಿಮಗ ನೋಡಿ, ಎಸ್ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿ ಮಾತ್ರ. ಓಕೆ, SSLC ಮಕ್ಕಳಿಗೆ ಅಂದ್ರೆ ಸ್ಟೇಟ್ ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ವಿಶೇಷವಾಗಿ CBSE ವಿದ್ಯಾರ್ಥಿಗಳು, ನವೋದಯ ಶಾಲೆ ಓದ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಕೋಚಿಂಗ್ ಬರ್ಬೋದು. ಮ್ಯಾಥ್ಸು, ಸೈನ್ಸು, ಇಂಗ್ಲಿಷ್ ಗ್ರಾಮರು, ಸೊ ಎಲ್ಲ ವಿಷಯಗಳನ್ನ ಸಂಪೂರ್ಣ ಸಮರ್ಥ ಶಿಕ್ಷಕರಿಂದ ಪಾಠವನ್ನು ಮಾಡಿಸಲಾಗುವುದು. ಹೌದಾ? ಮತ್ತು ಹೊರಗಡೆ CBSE ಶಾಲೆ ಓದ್ತಕ್ಕಂಥ ಮಕ್ಕಳು ಕೂಡ ಈ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಪ್ರವೇಶ ತೆಗೆದುಕೊಳ್ಳಬಹುದು. 7760333143 ನಂಬರ್ 9449771212 99002064 ನಂಬರ್ಗೆ ಕಾಲ್ ಮಾಡ್ರಿ. CBSE 10th ಸ್ಟ್ಯಾಂಡರ್ಡ್ಗೆ ವಿಶೇಷವಾದ ಅತ್ಯಂತ ಕಡಿಮೆ ದರದಲ್ಲಿ ಬೋಧಿಸಲಾಗುವುದು. ಓಕೆ, ಈ ಭಾಗದಲ್ಲಿ CBSE ಮಾಡ್ತಕ್ಕಂಥ ಬಹಳಷ್ಟು ಅವಶ್ಯಕತೆ ಇತ್ತು. ಬಹಳಷ್ಟು ನಮ್ಮ ಕೈಯಾಗಿ ಓದಿರ್ತಕ್ಕಂಥ ಮಕ್ಕಳೇ ಬಹಳಷ್ಟು ಪೇರೆಂಟ್ಸ್ ಸರ ಮಾಡ್ರಿ, ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಪಾಲಕರ ಒತ್ತಾಯದ ಮೇರೆಗೆ ಇದೇ ಬಾರಿ ಅತ್ಯಂತ ಒಳ್ಳೆ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರ್ ಆಗಿ, ಸೈನ್ಸ್ ಟೀಚರ್ ಆಗಿ, ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡ್ತಕ್ಕಂಥ ಒಳ್ಳೆ ಶಿಕ್ಷಕರನ್ನ ಅಪಾಯಿಂಟ್ ಮಾಡಿದೀವಿ. ಎಲ್ಲ ಒಂದು ಶಿಕ್ಷಕರ ತಂಡನೇ ಸಿಂಧನೂರಲ್ಲಿ ಬರ್ತಾ ಇದೆ. ಯಾರೆಲ್ಲ 10th ಪ್ರೆಸೆಂಟ್ 9th ಮುಗಿಸಿ 10th ಬರ್ತಾ ಇದ್ರಿ, ಯಾವ್ದು ಇಂಗ್ಲಿಷ್ ಮೀಡಿಯಂ ಇರಲಿ, ಕನ್ನಡ ಇರಲಿ, ವಿಶೇಷವಾಗಿ CBSE ಓದ್ತಕ್ಕಂಥ ಮಕ್ಕಳು ಇರಲಿ, ನೀವೆಲ್ಲ ನಮ್ಮ ಒಂದು ಸಂಸ್ಥೆಯನ್ನ ಆಯ್ಕೆ ಮಾಡುವಂತ ಒಂದು ಕೆಲಸವನ್ನು ಮಾಡಿ. ರೈಟ್? ಓಕೆ, ಮತ್ತೆ ಬಂತು ನಿಮ್ಮ ಮುಂದೆ ಪ್ರಶ್ನೆ. ಎಸ್, ಒಂದು ಸೆಲ್ ಫೋನ್ ಅನ್ನು 1500 ರೂಪಾಯಿಗೆ ಕೊಂಡು ಅದನ್ನು ರೂಪಾಯಿ 1650ಕ್ಕೆ ಮಾರಾಟ ಮಾಡಿದರೆ ಆಗುವ ಶೇಕಡಾ ಲಾಭ ಎಷ್ಟು? ನೋಡ್ರಿ, ಸೊ 100% ಶೇಕಡ ಲಾಭ, ಶೇಕಡ ನಷ್ಟ, ಕೊಂಡ ಬೆಲೆ ಕಂಡಿಡ್ರಿ, ಮಾರಿದ ಬೆಲೆ ಕಂಡಿಡ್ರಿ, ಲಾಭ ಹಾನಿ ಮೇಲೆ ಲೆಕ್ಕಗಳು ಇದ್ದೇ ಇರ್ತಾವ.
ಸ್ಪಷ್ಟ ಓದ್ಕೊಡ್ರಿ. ಒಂದು ಸೆಲ್ ಫೋನ್ ಅನ್ನು ಅಂದ್ರೆ ಒಂದು ಮೊಬೈಲ್ ಅನ್ನು 1500ಕ್ಕೆ ಕೊಂಡು ಅಂತಂದ್ರೆ ಇಲ್ಲಿ ಅಗದಿ ಶಾರ್ಟ್ ಆಗಿ ನೀವು ಕೊಂಡ ಬೆಲೆ ಎಷ್ಟೈತೆ ಅಲ್ಲಿ 1500 ಐತಿ. ಅದನ್ನು 1650ಕ್ಕೆ ಮಾರಾಟ ಮಾಡಿದರೆ ಮಾರಿದ ಬೆಲೆ ಎಷ್ಟೈತಿ 1650ಕ್ಕೆ. ಇದು ಕೊಂಡ ಬೆಲೆ. ಮಾರಿದ ಬೆಲೆ, ಕೊಂಡ ಬೆಲೆ ಮಾರಿದ ಬೆಲೆ ಕೊಟ್ಟ ಅಂದ್ರೆ ನಮಗೆ ಲಾಭ ಸಿಗುತ್ತಾ ಇಲ್ಲ ನಷ್ಟ ಸಿಗುತ್ತಾ? ಲಾಭ ಯಾವಾಗ ಸಿಗುತ್ತ್ರಿ? ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಾದ್ರೆ, ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಾದ್ರೆ ಲಾಭ ಸಿಗುತ್ತಾ? ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಕಡಿಮೆ ಆದ್ರೆ ನಷ್ಟ ಆಗ್ತತಿ, ಹಾನಿ ಆಗುತ್ತೆ. ಅಯ್ಯೋ ಕಡಿಮೆ ರೇಟ್ ಹೋಗ್ಬಿಡ್ತೀರಿ, ಲಾಸ್ ಆಗಿಬಿಡ್ತು, ಕಾಮನ್ ಮಾತಾಡ್ತಿರ್ತಾರೆ, ನೀವು ಅಬ್ಸರ್ವ್ ಮಾಡ್ಬೇಕು. ಅಂದ್ರೆ ಈಗ ಒಂದು ಸೆಲ್ ಫೋನ್ ಅನ್ನ 1500ಕ್ಕೆ ಕೊಂಡುಕೊಂಡು 1650ಕ್ಕೆ ಮಾರಾಟ ಮಾಡಿದ್ರ ಆಗುವ ಶೇಕಡಾ ಲಾಭ ಎಷ್ಟು? ಓನ್ಲಿ ಲಾಭ ಕೇಳಿದ್ರೆ ಬ್ಯಾರೆ, ಶೇಕಡಾ ಲಾಭ ಕೇಳಿದ್ರೆ ಬ್ಯಾರೆ. ಶೇಕಡಾ ಲಾಭ ಕಂಡು ಹಿಡಿಬೇಕು ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಪ್ರಾಫಿಟ್. ಮೊದಲು ನೀವು ಶೇಕಡಾ ಲಾಭ ಅಂತ ಇದಕ್ಕಿಂತ ಮುಂಚೆ ಲಾಭ ಎಷ್ಟಾಗೈತಿ ಈ ವ್ಯವಹಾರದಲ್ಲಿ, ಲಾಭ ಬೇಕು ನಮಗ. ತಕ್ಕೊಳ್ಳೋ ಲಾಭ ಸಿಗುತ್ತೆ. ಈಗ ಲಾಭ ಎಷ್ಟಾಯ್ತು? ನೀವು ಹಾಕಿದಂತ ಅಮೌಂಟ್ ಎಷ್ಟು? 1500 ರೂಪಾಯಿ ಖರ್ಚು ಮಾಡಿರಿ, ಬಂದು ಅದನ್ನು ಮಾರಾಟ ಮಾಡಿರಿ, 1650 ರೂಪಾಯಿ ಬಂತು. ಎಷ್ಟು ಹೆಚ್ಚಿಗೆ ಬಂತು? ಅದು ಲಾಭ. 1650ರಲ್ಲಿ 1500 ರೂಪಾಯಿಯನ್ನ ಕಳಿಬೇಕು ನೀವು. ಅಂದ್ರೆ 150 ರೂಪಾಯಿ ನಿಮ್ಗೆ ಅಲ್ಲಿ ಹೆಚ್ಚಿಗೆ ಬಂತು, ಅದು ಲಾಭ. ಲಾಭ ಎಷ್ಟು ಅಂದ್ರೆ 150 ರೂಪಾಯಿ ಲಾಭ ಅಷ್ಟೇ. ಅವ್ರು ಕೇಳಿದ್ದೇನು ಶೇಕಡಾ ಲಾಭ 100ಕ್ಕೆ ಎಷ್ಟು ಲಾಭ? 1500 ರೂಪಾಯಿಗ 150 ರೂಪಾಯಿನ 1500 ರೂಪಾಯಿ 1500 ರೂಪಾಯಿನ ಖರ್ಚು ಮಾಡಿದ್ರ 150 ರೂಪಾಯಿ ಲಾಭ ಆಯ್ತು. ಮತ್ತೆ ನಾವು 100 ರೂಪಾಯಿನೇ ಖರ್ಚು ಮಾಡಿದ್ರೆ ನಮ್ಗೆ ಎಷ್ಟು ಲಾಭ ಆಗ್ತಿತ್ತು ನೋಡಮ್ಮೆ ಸದ್ಯ. ನೋಡಿ ಈಗ ಶೇಕಡಾ ಲಾಭ ಸೂತ್ರ ಕೇಳಬಹುದು ನಾಳೆ. ಶೇಕಡಾ ಲಾಭ ತೆಗಿಬೇಕಂದ್ರೆ ಮ್ಯಾಲೆ ಲಾಭ, ಲಾಭ ಬೈ ಕೊಂಡ ಬೆಲೆ ಕಂಪಲ್ಸರಿ ಕೆಳಗೆ ಕೊಂಡ ಬೆಲೆನೆ ಬರೀಬೇಕು, ಇಂಟು 100. ನೋಡ್ರಿ ಕೊಂಡ ಬೆಲೆಗೆ ಲಾಭ ಆಗ್ತೈತಿ, ಮಾರಿದ ಬೆಲೆಗೆ ಲಾಭ ಆಗುದಿಲ್ಲ. ಓಕೆ, ಅಂದ್ರೆ 150 ರೂಪಾಯಿ ಲಾಭ ಆಗೈತಿ. ಕೊಂಡ ಬೆಲೆ ಎಷ್ಟೈತಿ ನೋಡ್ರಿ, ಕೆಳಗಡೆ 1650 ಹಚ್ಚಿದ್ರೆ ಉತ್ತರ ಬೇರೆ ಬರ್ತರಿ. ಕೊಂಡ ಬೆಲೆನೇ ಬರೀಬೇಕು. 1500 ರೂಪಾಯಿ, 1500 ರೂಪಾಯಿಗ 150 ಲಾಭ ಆದ್ರೆ 100 ರೂಪಾಯಿಗ ಎಷ್ಟು ಲಾಭ ಆಗ್ತೈತಿ? 2 0 ಮೇಲೆ ಕೆಳಗೆ ಕ್ಯಾನ್ಸಲ್ ಮಾಡ್ರಿ. 15 ಒಂದ್ಲೆ 15, 15 1 15, 1 0 ಕೊಡ್ರಿ. ಈಕ್ವಲ್ ಟು 10% ಲಾಭ ಆಯ್ತು. 100ಕ್ಕೆ 10 ರೂಪಾಯಿ ಲಾಭ ಆಯ್ತು. ಆಯ್ತು ನಾವು ಉತ್ತರ 10% ಲಾಭ. ಒಂದನೇ ಆಪ್ಷನ್ ರೈಟ್. ಇದನ್ನ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ರಿ. ಇದರಲ್ಲಿ ಸುಮಾರು ಒಂದು 15ರಿಂದ 16 ಕಾನ್ಸೆಪ್ಟ್ ಬರ್ತವೆ ಲಾಭ ಹಾನಿಯಲ್ಲಿ. ಲಾಭ ಕಂಡುಹಿಡಿದು, ಹಾನಿ ಕಂಡುಹಿಡಿದು, ಶೇಕಡಾ ಲಾಭ, ಶೇಕಡಾ ಹಾನಿ, ಕೊಂಡ ಬೆಲೆ ಕೊಟ್ಟು ಲಾಭ ಕೊಟ್ಟು ಮಾರಿದ ಬೆಲೆ ಕಂಡುಹಿಡಿದು, ಮಾರಿ ಬೆಲೆ ಕೊಟ್ಟು ಲಾಭ ಕೊಟ್ಟು ಕೊಂಡ ಬೆಲೆ ಕಂಡುಹಿಡಿದು, ಹಿಂಗ ಹಲವಾರು ರೀತಿಯಲ್ಲಿ ಒಂದಿಷ್ಟು ಕಾನ್ಸೆಪ್ಟ್ ಬರ್ತವೆ. ಬಹಳ ಈಸಿ ಟಾಪಿಕ್. ಇದಕ್ಕೆ ಯಾವುದು ಒಂದು ಸೂತ್ರ ಇಲ್ದೇನೆ ಇಡೀ ಟಾಪಿಕ್ ಅನ್ನು ಮಾಡಬಹುದು. ಅಂತ ಒಂದಿಷ್ಟು ವಿಶೇಷ ಕ್ಲಾಸ್ಗಳನ್ನ ಚಾಲೆಂಜ್ ಸಂಸ್ಥೆ ಒಂದಿಷ್ಟು ರಿಸರ್ಚ್ ಮಾಡ್ತಾ ಬಂದಿದೆ. ಒಂದ್ ತಿಳ್ಕೊರಿ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ಈಸ್ ಎ ರಿಸೋರ್ಸ್ ಅಂಡ್ ರಿಸರ್ಚ್ ಸೆಂಟರ್ ಅಂತ ನಾನು ಹೇಳ್ಬೋದಿಲ್ಲ. ಅಂದ್ರೆ ಇಲ್ಲಿ ಬರುವಂತ ಪ್ರತಿಯೊಂದು ಮಗು ಮತ್ತು ಪ್ರತಿಯೊಬ್ಬ ಶಿಕ್ಷಕನು ಅದ್ಭುತವಾಗಿ ಬೆಳೆದು ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಶಿಕ್ಷಕರು ಕಲಿತಾರ, ಇಲ್ಲಿ ಮಕ್ಕಳು ಕಲಿತಾರ. ಅಂದ್ರೆ ಇದೊಂದು ರಿಸರ್ಚ್ ಸೆಂಟರ್. ಇಲ್ಲಿ ಪ್ರತಿಯೊಬ್ಬರಿಗೂ ಕೆಲಸ ಇರ್ತೈತಿ. ಪ್ರತಿಯೊಬ್ಬರು ಒಂದು ಯೋಚನೆ ಒಂದು ಹಚ್ಚಿರ್ತಿ. ಒಟ್ಟ ಮಕ್ಕಳು ಹಂಗೆ ಕೆಲಸ ಮಾಡ್ಬೇಕು, ಶಿಕ್ಷಕರು ಕೆಲಸ ಮಾಡ್ಬೇಕು. ಅಂದ್ರೆ ಇಲ್ಲಿ ನಾನು ಎಲ್ಲಾನು ಗೊತ್ತೈತಿ ಅಂತದ್ದು ಬಂದ ಶಿಕ್ಷಕರು ಕೂಡ ಇಲ್ಲಿ ಹೊಸದನ್ನು ಕಲ್ಕೊಂತ ಹೋಗ್ತಾರ. ಅದು ಚಾಲೆಂಜಿನ ವಿಶೇಷತೆ. ಓಕೆ, ಅದಕ್ಕೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರ್ ಈಸ್ ಎ ರಿಸರ್ಚ್ ಸೆಂಟರ್ ಅಂಡ್ ಆಲ್ಸೋ ರಿಸೋರ್ಸ್ ಸೆಂಟರ್. ಇಲ್ಲಿ ರಿಸೋರ್ಸ್ ಅಂದ್ರೆ ಸೋರ್ಸ್ ಕೂಡ ಸಾಕಷ್ಟು ಇದೆ, ಮತ್ತು ಇಲ್ಲಿ ಸಂಶೋಧನೆ ಪ್ರತಿಯೊಂದು ಶಿಕ್ಷಣದಲ್ಲಿ ಒಂದು ಮಗುನ ಹೆಂಗ್ ತಯಾರಿ ಮಾಡ್ಬೇಕು, ಏನು ಓದಾಕ್ ಬರೆಯಕ್ ಬರಲ್ಲ ಅಂತ ಮಕ್ಕಳನ್ನ ಹೆಂಗ್ ತಯಾರಿ ಮಾಡ್ಬೇಕು ಅನ್ನೋ ಒಂದು ರಿಸರ್ಚ್ ಇರ್ತಿಲ್ಲ. ಹೌದಾ? ಸೊ ಅದ್ಭುತವಾದಂತ ಮಕ್ಕಳನ್ನ ತಯಾರು ಮಾಡಿವಿ. ನಿಮ್ಗೆ ಗೊತ್ತಿರ್ಲಿ ಪಾಲಕರೇ, ಮಗುಗೆ ಏನು ಓದಾಕ ಬರೆಯಕ ಬರಲ್ಲ ಅಂದ್ರೂ ಕೂಡ ಅದ್ಭುತವಾಗಿ 1 ವರ್ಷ 2 ವರ್ಷದಲ್ಲಿ ಆ ಮಗುನ ತಯಾರು ಮಾಡ್ತಕ್ಕಂಥ ಕೆಲಸ ನಮ್ಮಲ್ಲಿ ವಿ ಫೌಂಡೇಶನ್ ಅಂತ ಮಾಡಿದ್ವಿ. ಮೊದಲಿಂದ ಅ ಇಂದನೇ ಸ್ಟಾರ್ಟ್ ಮಾಡ್ತೀವಿ. 1 2 ಇಂದನೇ ಆರಂಭ ಮಾಡ್ತೀವಿ. ABCD ಇಂದನೇ ಆರಂಭ ಮಾಡ್ತೀವಿ. ಯಾರಿಗೆ ಏನು ಓದಾಕ ಬರೆಯಕ ಬರಲ್ಲ ಅಂತಕ್ಕಂಥ ಮಕ್ಕಳಿಗೆ, ಚೆನ್ನಾಗಿ ಬೇಸಿಕ್ ಬಂದಿರತಕ್ಕಂಥ ಮಕ್ಕಳಿಗೆ ಡೈರೆಕ್ಟ್ ಆಗಿ ಸಿಲೆಬಸ್ ಮಾಡ್ತೀವಿ. ಯಾವ ಮಕ್ಕಳಿಗೆ ಏನನ್ನ ಕಲಿಸ್ಬೇಕು ಅಂತ ಅನ್ನೋದನ್ನ ನಾವು ಮೊದಲ ಫೈಂಡ್ ಔಟ್ ಮಾಡಿ ಅದನ್ನೇ ಮಕ್ಕಳಿಗೆ ಕೊಡ್ತಾ ಹೋಗ್ತೀವಿ. ಅದು ಚಾಲೆಂಜಿನ ವಿಶೇಷ. ಅದಕ್ಕೆ ನಾನು ಇದೊಂದು ರಿಸರ್ಚ್ ಸೆಂಟರ್ ಅಂತ ಯಾಕಂದಿನಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಇದನ್ನ ಹೆಂಗ್ ಕಲಿಸ್ಬೇಕು ನಾವು,
ಈ ಗಣಿತ ಹೆಂಗ್ ಕಲಿಸ್ಬೇಕು, ಇಂಗ್ಲೀಷನ್ ಹೆಂಗ್ ಕಲಿಸ್ಬೇಕು, ಈ ಲೆಕ್ಕವನ್ನು ಮಕ್ಕಳ ತಲೆಯಾಗ ಹೋಗ್ಬೇಕಾದ್ರೆ ನಾವು ಯಾವ ತರ ಹೇಳ್ಬೇಕು ಅಂತ ಅನ್ನೋದು ಬಹಳಷ್ಟು ವಿಚಾರ ಇಲ್ಲೆಲ್ಲ ನಡೀತಿರ್ತಾವ. ಹೌದಾ? ತುಂಬಾ ಪ್ರತಿಭಾವಂತ ಶಿಕ್ಷಕರ ಒಂದು ಜೇನುಗೂಡು ಅಂತ ನಾವು ಹೇಳ್ಬೋದು. ಬಹಳ ನಿಸ್ವಾರ್ಥವಾಗಿ ಅತಿ ಹೆಚ್ಚು ಶಿಕ್ಷಕರು ನಮ್ಮ ಸಂಸ್ಥೆಯಲ್ಲಿ ಸಾವಿರಾರು ಶಿಕ್ಷಕರು ಕಲಿಸಿ ಮತ್ತು ಕಲಿತು ಸಮಾಜಕ್ಕೆ ಬೆಳಕಾಗಿರ್ತಕ್ಕಂಥ ಒಂದು ಸಾಕಷ್ಟು ಉದಾಹರಣೆಗಳದು. ಅಂತ ಒಂದು ಚಾಲೆಂಜ್ ಸುಮಾರು 20-25 ವರ್ಷಗಳಿಂದ ಈ ಭಾಗದಲ್ಲಿ ಆ ಒಂದು ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದೆ ಅಂತ ನಾನು ಹೇಳ್ಬೋದು. ಓಕೆ ರೈಟ್. ಸೊ ಈಗ ಈ ಲಾಭ ಮತ್ತು ಹಾನಿ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ರೆ ಕನಿಷ್ಠ ಪಕ್ಷ 200 ಪೇಜ್ ನೋಟ್ಬುಕ್, ಒಂದು 2-3 ನೋಟ್ಬುಕ್ ಅಂತ ಪರ್ಫೆಕ್ಟ್ ಆಗಲ್ತಾನೆ ಬಿಡೋದಿಲ್ಲ ನಮ್ಮಲ್ಲಿ. ಹೌದಾ? ಅಂದ್ರೆ ಪ್ರತಿಯೊಂದು ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಲ್ಲಿ 1 ವರ್ಷ ಮಗು ಓದಿದಪ್ಪ ಅಂತಂದ್ರೆ ಅದು ಎಲ್ಲರ ಹೋಗ್ಲಿ ನಮ್ಮ ಸಂಸ್ಥೆ ಹೆಸರು ಹೇಳಲೇಬೇಕು. ಒಂದು ಆ ರೀತಿಯಲ್ಲಿ ಒಂದು ಬಹಳ ಒಂದು ಹೆಮ್ಮೆಯಿಂದ ನಾನು ಆ ಒಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ರೈಟ್. ಮುಂದಿನ ಒಂದು ವಿಷಯ. ಓಕೆ, ಥ್ಯಾಂಕ್ ಯು ಎಲ್ಲ ಕಂಪ್ಲೀಟ್ ಎಲ್ಲ ವಿಡಿಯೋ ನೋಡಿದಕ್ಕಾಗಿ. ವಿಡಿಯೋ ನೋಡಿರಿ ಮತ್ತು ಇದನ್ನ ನೀವು ನೋಡಿಕೆ ಸುಮ್ಮನೆ ಕುಂದ್ರಬೇಡ್ರಿ, ಅದು ಸಬ್ಸ್ಕ್ರೈಬ್ ಮಾಡ್ರಿ. ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ ನಾವು ಯಾವಾಗ ಅಪ್ಲೋಡ್ ಮಾಡ್ತೀವಿ ಟಕ್ ಅಂತ ನಿಮ್ಗೆ ಬರ್ತೈತಿ. ಮತ್ತು ಅಲ್ಲಿ ಇದನ್ನ ಮತ್ತೊಬ್ಬರಿಗೆ ಶೇರ್ ಮಾಡ್ರಿ, ಬೇರೆ ಮಕ್ಕಳಿಗೆ ಅನುಕೂಲ ಆಗ್ಬೋದು. ಹೌದಾ? ಮತ್ತು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು, ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡದೂರ್ ಮತ್ತು ನಮ್ಮ ಸಮ್ಮರ್ ಕ್ಯಾಂಪ್ ಎಲ್ಲದರಲ್ಲಿ ಪ್ರವೇಶಗಳು ಆರಂಭವಾಗಿವೆ. ಆ ಒಂದು ಶಿಕ್ಷಕರ ತಂಡ ಕೆಲಸ ಮಾಡ್ತಾ ಇದೆ. ತಾವೆಲ್ಲರೂ ಈ ಒಂದು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಇದು ಚಾಲೆಂಜ್ ಅವಾರ್ಡ್, ಚಾಲೆಂಜ್ ಜೀನಿಯಸ್ ಅವಾರ್ಡ್ 4ನೇ ತರಗತಿ ಮುಗಿಸಿ 5ನೇ ತರಗತಿ ಬರುವಂತ ಮಕ್ಕಳಿಗೆ ಒಂದು ವಿಶೇಷವಾದ ಪರೀಕ್ಷೆ, ಒಂದು ಆನ್ಯುವಲ್ ಎಕ್ಸಾಮ್ ಮತ್ತು ಅವರ ಒಂದು ಬದುಕನ್ನು ಬದಲಾಯಿಸ್ತಕ್ಕಂಥ ಎಕ್ಸಾಮ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ಸಂಪರ್ಕ ಮಾಡ್ರಿ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ಗಳಿಗೆ ವಿಸಿಟ್ ಮಾಡ್ರಿ. ಎಲ್ಲ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.